ನಾಯಕರ ವಾಕ್ ಸಮರಕ್ಕೆ ಆದಿಲ್ ಸಾವು ಅಸ್ತ್ರವಾಯ್ತಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯ ರಾಜಕೀಯ ನಾಯಕರ ವಾಕ್ ಸಮರಕ್ಕೆ ಆದಿಲ್ ಸಾವು ಇದೀಗ ಅಸ್ತ್ರವಾಗಿರುವಂತದ್ದು. ರಾಜ್ಯದಲ್ಲಿ ಲಾಲೂ ಪ್ರಸಾದ್ ಆಡಳಿತದ ಬಿಹಾರದಂತಿದೆ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು. ಇನ್ನ ಚನ್ನಗಿರಿ ಪ್ರಕರಣದ ಬಗ್ಗೆ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಲಾಕಪ್ ಡೆತ್ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಬರಬೇಕಿದೆ. ಇನ್ನ ಠಾಣೆಗೆ ನುಗ್ಗಿ ಹೊಡಿತಾರೆ ಅಂದ್ರೆ ಸರ್ಕಾರ ಇದ್ಯಾ ಇಲ್ವಾ ಎನ್ನುವ ಅನುಮಾನ ಕೂಡ ಮೂಡುತ್ತೆ. ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದವರು ಅಮಾಯಕರ ಅನ್ನುವ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನ ಸಿಎಂ ಡಿಸಿಎಂ ಅವರೆಲ್ಲರೂ ಅಮಾಯಕರು ಅಂತಾನೆ ಹೇಳ್ತಾರೆ. ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದ್ರು ಕೂಡ ಅವರು ಅಮಾಯಕರು ಅಂತಾನೆ ಸಿಎಂ ಸಿದ್ದರಾಮಯ್ಯನವರು, ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿದಾಗಲಂತೂ ಆಗ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಇದ್ದಂತ ಬಿಹಾರ ರಾಜ್ಯ ಯಾವ ರೀತಿ ಇತ್ತು, ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿತು, ಜನ ಪೊಲೀಸ್ ಸ್ಟೇಷನ್ ನುಗ್ಗಿ ಏನೋ ಗಲಾಟೆ ಮಾಡ್ತಾ ಇದ್ರು. ಇವತ್ತು ಚನ್ನಗಿರಿಲೇ ಮರುಕಳಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಈ ಚುನಾಯಿತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯಾರಿಗೂ ಇವತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದೆ ಇರ್ತಕ್ಕಂಥದ್ದು. ನೋಡಿ, ಲಾಕಪ್ ಡೆತ್ ಆಗಿದೆ, ಇದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಬರಬೇಕು. ಆದರೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಏನಿದೆ, ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಪೊಲೀಸ್ ಸ್ಟೇಷನ್ ನುಗ್ತಾರೆ, ಕುರ್ಚಿಗಳು ಧ್ವಂಸ ಮಾಡ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೇನಂಗಾರೆ ಒಂದು ಸರ್ಕಾರ ಇದೆಯಾ? ಹಾಗಾದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಮುಖ್ಯಮಂತ್ರಿ ಕೇಳಿದ್ರೆ, ಉಪಮುಖ್ಯಮಂತ್ರಿ ಕೇಳಿದ್ರೆ ಅವರೆಲ್ಲರೂ ಕೂಡ ಅಮಾಯಕರು ಅಂತ ಹೇಳಿ ಇವ್ರು ಹೇಳ್ತಾರೆ. ಈ ರೀತಿ ಅಮಾಯಕರು ಅಂತ ಹೇಳಿ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ಕೊಂಡು ಬಂದಿದಾರಲ್ಲ, ಇದರ ಪರಿಣಾಮ ಇವತ್ತು ಚನ್ನಗಿರಿ ಪ್ರಕರಣ ನೋಡಿದಾಗ್ಲಂತೂ ಆಗ ಹಿಂದೆ ಲಾಲೂ ಪ್ರಸಾದ್ ಯಾದವ್ ಇದ್ದಂತ ಬಿಹಾರ ರಾಜ್ಯ ಯಾವ ರೀತಿ ಇತ್ತು. ರಾಜ್ಯ ರಾಜಕೀಯ ನಾಯಕರ ವಾಕ್ ಸಮರಕ್ಕೆ ಇದೀಗ ಆದಿಲ್ ಸಾವು ಒಂದು ಅಸ್ತ್ರವಾಗಿರುವಂತದ್ದು. ಕರ್ನಾಟಕ ರಾಜ್ಯ ಲಾಲೂ ಪ್ರಸಾದ್ ಆಡಳಿತದ ಬಿಹಾರ ರಾಜ್ಯದಂತಾಗಿದೆ ಇದೀಗ, ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ. ಚನ್ನಗಿರಿ ಪ್ರಕರಣದ ಬಗ್ಗೆ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲಾಕಪ್ ಡೆತ್ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಸಿಗಬೇಕಿದೆ, ಸ್ಪಷ್ಟ ಮಾಹಿತಿಯನ್ನ ಹೊರಗೆ ಬರಬೇಕಿದೆ. ಇನ್ನ ಠಾಣೆಗೆ ನುಗ್ಗಿ ಹೊಡಿತಾರೆ ಅಂದ್ರೆ ಸರ್ಕಾರ ಇದ್ಯಾ ಅಥವಾ ಇಲ್ವಾ, ಇನ್ನು ಮಲಗಿದ್ಯಾ ಸರ್ಕಾರ? ಹಾಗಾದ್ರೆ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದವರು ಅಮಾಯಕರೇ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ.